ಒಂದು ದಿನ ಮಧ್ಯಾಹ್ನ ಬಿಸಿಲು ತಡೆಯಲಾರದಷ್ಟು ಇರುತ್ತೆ. ಅದು ಕೊಮ್ಮಾಯಿಪಲ್ಲಿ ಅನ್ನುವ ಗ್ರಾಮ. ಆನಂದ್ ಮೇಘನ ಅನ್ನುವ ಗಂಡ ಹೆಂಡತಿಯರು ಒಂದು ಮರದ ನೆರಳಲ್ಲಿ ಕೂತಿರ್ತಾರೆ. ನಿಜಕ್ಕೂ ಅವರು ಹಗಲು ಕಳ್ಳರು. ಆ ವಿಷಯ ಆ ಊರಿನವರಿಗೆ ಗೊತ್ತಿಲ್ಲ. ಮೇಘನಾ, ನೋಡ್ತಾ ಇದ್ರೆ ಈ ಊರು ಬಹಳ ದೊಡ್ಡದಾಗಿದೆ. ನಮಗಿಲ್ಲೇ 2-3 ದಿನದ ಕೆಲಸ ಇರೋ ಹಾಗಿದೆ. ನೀನೇನಂತೀಯಾ? 2-3 ದಿನ ಒಂದೇ ಊರಲ್ಲಿ ಇರೋದು ಅನ್ನೋದು ನಮಗಷ್ಟು ಒಳ್ಳೇದಲ್ಲ ರೀ. ಯಾರೊಬ್ಬರಿಗಾದ್ರೂ ನಾವು ಕಳ್ಳರು ಅಂತ ಅನುಮಾನ ಬಂತು ಅಂದ್ರೆ ಅಸಲಿಗೆ ಮೋಸವಾಗತ್ತೆ. ಒಂದೊಂದು ದಿನಕ್ಕೆ ಒಂದೊಂದು ಊರು ಅಷ್ಟೇ. ಮತ್ತೆ ಇನ್ನು ತಡ ಏನಕ್ಕೆ ಮೇಘನಾ? ಬಾ, ನಮ್ಮ ಕೆಲಸ ಶುರು ಮಾಡೋಣ. ಇಬ್ಬರು ಆ ಮರದ ಕೆಳಗಿಂದ ಮುಂದಕ್ಕೆ ಹೋಗುತ್ತಾರೆ. ವಾರಗಿತ್ತಿಯರು ಅನಾಮಿಕ ಭಾವನ ಕೆಲಸ ಮುಗಿಸಿಕೊಂಡು ಹಾಲ್ಗೆ ಬರ್ತಾರೆ. ಅಕ್ಕ, ಸ್ವಲ್ಪ ಫ್ಯಾನ್ ಹಾಕಿ, ತುಂಬಾ ಬಿಸಿಯಾಗಿದೆ. ಈಗ್ಲೇ ಹಾಕ್ತೀನಿ ತಂಗಿ. ಮೊದಲೇ ಇದು ಬೇಸಿಗೆ ಕಾಲದ ಬಿಸಿ ಅಲ್ವಾ, ಗಾಳಿ ತಗಲ್ದೇ ಇದ್ರೆ ಪ್ರಾಣ ಹೋಗೋ ಹಾಗೆ ಅನ್ಸುತ್ತೆ ಎಂದು ಸ್ವಿಚ್ ಬೋರ್ಡ್ ಹತ್ರಕ್ಕೆ ಬಂದು ಫ್ಯಾನ್ ಸ್ವಿಚ್ ಹಾಕುತ್ತಾಳೆ. ಫ್ಯಾನ್ ತಿರುಗಲಿಲ್ಲ. ವಾರಗಿತ್ತಿಯರಿಬ್ಬರು ಅಯೋಮಯದಿಂದ ಫ್ಯಾನ್ ಕಡೆ ನೋಡ್ತಾರೆ. ಇದೇನಕ್ಕ, 11 ಗಂಟೆವರೆಗೂ ಚೆನ್ನಾಗಿ ತಿರುಗ್ತಾ ಇತ್ತಲ್ಲ, ಈಗ ಏನಕ್ಕೆ ತಿರುಗ್ತಾ ಇಲ್ಲ? 1 ನಿಮಿಷ ಇರು ತಂಗಿ, ಯಾಕೆ ತಿರುಗ್ತಾ ಇಲ್ಲ ಅಂತ ಫ್ಯಾನ್ ಕೇಳಿ ಹೇಳ್ತೀನಿ. ಯಾಕಕ್ಕ ಅಷ್ಟೊಂದು ವ್ಯಂಗ್ಯ? ಮತ್ತೇನ್ ತಂಗಿ, 11 ಗಂಟೆವರೆಗೂ ತಿರುಗಿದ ಫ್ಯಾನು ಈಗ ತಿರುಗ್ತಾ ಇಲ್ಲ ಅಂತಂದ್ರೆ ಅದಕ್ಕೆ ನಾವಂದ್ರೆ ಇಷ್ಟವಿಲ್ಲ ಅನ್ನೋ ಹಾಗಲ್ವಾ? ನಿಜಕ್ಕೂ ಕರೆಂಟ್ ಇದೆಯೋ ಇಲ್ವೋ ನಮ್ಗೆ ಗೊತ್ತಿಲ್ವಲ್ಲ. ಲೈಟ್ ಸ್ವಿಚ್ ಹಾಕಕ್ಕ. ಲೈಟ್ ಬೆಳಗಿದ್ರೆ ಕರೆಂಟ್ ಇರೋ ಹಾಗಿದೆ, ಆಗ ಫ್ಯಾನು ರಿಪೇರಿಗೆ ತಗೊಂಡೋಗ್ಬೇಕು. ಲೈಟ್ ಬೆಳಗದೆ ಇದ್ರೆ ಕರೆಂಟ್ ಇಲ್ಲ ಅನ್ನೋ ಮಾತು, ಆಗ ಫ್ಯಾನ್ ತಪ್ಪಲ್ಲ. ನಿಜನಾ ತಂಗಿ? ನಿನಗಿಷ್ಟೊಂದು ಬುದ್ಧಿವಂತಿಕೆ ಇದೆ ಅಂತ ನಂಗೆ ಗೊತ್ತಿಲ್ವೇ ಎಂದು ಲೈಟ್ ಸ್ವಿಚ್ ಆನ್ ಮಾಡುತ್ತಾಳೆ. ಲೈಟು ಬೆಳಗಲಿಲ್ಲ. ಸೊಸೆಯರು ನಿರಾಸೆ ಪಡುತ್ತಾರೆ. ಕರೆಂಟ್ ಹೋಗಿದೆ ಅನ್ನೋ ಮಾತು ಎಂದು ಭಾವನ ದುಃಖದಿಂದ ಅನ್ನುತ್ತಾಳೆ. ಆಗ್ಲೇ ಅವರಿಗೆ ಪಕ್ಕದ ಮನೆಯಲ್ಲಿ ಟಿವಿ ಸೌಂಡ್ ಕೇಳಿಸುತ್ತೆ. ತಂಗಿ, ನನ್ಗೆ ಪಕ್ಕದ ಮನೆಯಿಂದ ಟಿವಿ ಸೌಂಡ್ ಕೇಳಿಸ್ತಾ ಇದೆ. ಮತ್ತೆ ನಿಂಗೆ? ನಂಗ್ ಕೂಡ ಕೇಳಿಸ್ತಾ ಇದೆ ಅಕ್ಕ. ಸೊಸೆಯರಿಬ್ಬರು ಕೊಡೆ ಹಿಡಿದುಕೊಂಡು ಹೊರಗೆ ಅಡ್ಡವಾಗಿರುವ ಗೋಡೆ ಹತ್ರಕ್ಕೆ ಬರ್ತಾರೆ. ಪಕ್ಕದ ಮನೆ ವನಜಳನ್ನು ಕರೆಯುತ್ತಾರೆ. ವನಜ ಟಿವಿ ರಿಮೋಟ್ ಹಿಡ್ಕೊಂಡು ಹೊರಗೆ ಬರ್ತಾಳೆ. ಗೋಡೆ ಹತ್ರ ಇರುವ ವಾರಗಿತ್ತಿಯರನ್ನು ನೋಡಿ ಕೋಪದಿಂದ, ಯಾಕೆ ಕರೆದ್ರಿ ಎಂದು ಕೇಳುತ್ತಾಳೆ. ಅಬ್ಬ, ಕೋಪ ಮಾಡ್ಕೋಬೇಡ್ವೆ, ಕರೆಂಟ್ ಹೋಗಿದೆ ಅಲ್ವಾ, ನೀನ್ ಹೇಗೆ ಟಿವಿ ನೋಡ್ತಾ ಇದೀಯೋ ಕೇಳೋಣ ಅಂತ ಕರೆದ್ವಿ. ನಮ್ಗೆ ಯಾವ ಕರೆಂಟ್ ಹೋಗಿಲ್ಲಪ್ಪ, ನಮ್ಮ ಮನೇಲೆ ಭದ್ರವಾಗಿದೆ. ನಿಮ್ಮನೆ ಕರೆಂಟು ಎಲ್ಲಿಗೆ ಹೋಗಿದೆಯೋ ನಂಗೆ ಗೊತ್ತಿಲ್ಲ, ಹೋಗಿ ನೀವು ನಿಮ್ ಕರೆಂಟ್ ಗಲಾಟೆ ಎಂದು ಹೇಳಿ ಒಳಗಡೆಗೆ ಹೊರಟು ಹೋಗುತ್ತಾಳೆ. ತಕ್ಷಣ ಸೊಸೆಯರಿಬ್ಬರು ಮನೆಯಲ್ಲಿರುವ ಕರೆಂಟ್ ಮೇನ್ ಬಾಕ್ಸ್ ಹತ್ರಕ್ಕೆ ಬರ್ತಾರೆ. ಬೀಗ ಕಾಣಿಸುತ್ತೆ. ಅಯ್ಯಯ್ಯೋ, ಇದು ನಮ್ಮ ಅತ್ತೆದೇ ಕೆಲ್ಸ. ಹೌದು ತಂಗಿ, ಬಿಲ್ ಹೆಚ್ಚಾಗಿ ಬರುತ್ತೆ ಅಂತ ಹೀಗೆ ಮಾಡಿದ ಹಾಗಿದೆ ಎಂದು ಹೇಳುತ್ತಲೇ ಭಾವನಿಗೆ ಕೋಪ ಬರುತ್ತೆ. ಇಷ್ಟು ಬಿಸಿಲಲ್ಲಿ ಹೀಗೆ ಕರೆಂಟ್ ಆಫ್ ಮಾಡಿದ್ರೆ ಹೇಗೆ ಅಕ್ಕ? ನಾವು ಕೂಡ ಮನುಷ್ಯರೇ ಅಲ್ವಾ? ಆದ್ರೂ ನಾವು ಎಲ್ಲ ಕೆಲಸನ ಅಲ್ಲೇ ಬಿಟ್ಬಿಟ್ಟು ಕೂಲರ್ ಹಾಕೊಂಡು ಹಗಲಿನ ಹೊತ್ತು ಹಾಯಾಗಿ ಮಲ್ಕೋತಾ ಇಲ್ವಲ್ಲ? ಅತ್ತೆ ಹೇಳಿದ ಕೆಲಸವೆಲ್ಲ ಮಾಡ್ಕೊಂಡು ಮಧ್ಯಾಹ್ನ ಸುಸ್ತಾಗಿದೆ ಅಂತ 3 ಗಂಟೆ ಕೂಲರ್ ಹಾಕೊಂಡು ಮಲ್ಕೊಂಡ್ವಿ. ಅದು ಕೂಡ ತಪ್ಪು ಅಂದ್ರೆ ಹೇಗೆ ಅಕ್ಕ? ಸುಮ್ನಿರು ಭಾವನಾ, ಎಷ್ಟು ಕೋಪ ಮಾಡ್ಕೊಂಡ್ರೆ ಏನಾಗುತ್ತೆ ಹೇಳು? ನಮ್ಮ ಅತ್ತೆಗೆ ನಮ್ಮ ಕಷ್ಟ ಕಾಣಿಸಲ್ಲ, ಬರುವ ಬಿಲ್ ಮಾತ್ರ ಕಾಣಿಸುತ್ತೆ. ಮತ್ತೆ ಈಗ ಏನ್ ಮಾಡೋಣ ಅಂತೀಯಕ್ಕ? ಹಿತ್ತಲಿನಲ್ಲಿರೋ ಮರದ ಕೆಳಗೆ ಕುರ್ಚಿ ಹಾಕೊಂಡು ಕುತ್ಕೊಳ್ಳೋಣ, ತಪ್ಪಲ್ವಲ್ಲ? ಬಾ, ನಾನ್ ಸುಮ್ನಿರಲ್ಲ. ಈಗ್ಲೇ ವಿನೋದ್ಗೆ ಫೋನ್ ಮಾಡಿ ಮತ್ತೆ ಕೇಳ್ತೀನಿ ಎಂದು ಆವೇಶದಿಂದ ವಿನೋದ್ಗೆ ಫೋನ್ ಮಾಡುತ್ತಾಳೆ ಭಾವನಾ. ವಿನೋದ್ ಆಫೀಸಲ್ಲಿ ವರ್ಕ್ ಮಾಡ್ಕೋತಾ ಇರ್ತಾನೆ. ಹಲೋ ಭಾವನಾ, ನೀನು ಮಾಡಿದ ಬದನೆಕಾಯಿ ಗೊಜ್ಜು ತುಂಬಾ ರುಚಿಯಾಗಿದೆ ಅಂತ ನಾನೇ ನಿಂಗೆ ಫೋನ್ ಮಾಡೋಣ ಅಂತಿದ್ದೆ. ಅಷ್ಟ್ರಲ್ಲೇ ನೀನೇ ಫೋನ್ ಮಾಡಿದೆ. ಗೊಜ್ಜು ತುಂಬಾ ಚೆನ್ನಾಗಿದೆ ಭಾವನಾ, ಇದೀನಾ? ನಾನು ಅದಕ್ಕೆ ಫೋನ್ ಮಾಡಿಲ್ಲ. ಅತ್ತೆ ಕರೆಂಟ್ ಆಫ್ ಮಾಡ್ಬಿಟ್ಟು ಲಾಕ್ ಮಾಡ್ಕೊಂಡು ಹೋಗಿದ್ದಾರೆ. ಹೀಗಾದ್ರೆ ಮನೇಲಿ ನಾವ್ ಹೇಗಿರ್ಬೇಕು ಹೇಳಿ? ಆ ಮಾತು ಕೇಳಿ ವಿನೋದ್ ಏನೂ ಮಾತನಾಡದೆ ಮೌನವಾಗಿರ್ತಾನೆ. ಕೇಳ್ತಾ ಇದ್ದೀರಾ? ನಿಮ್ಮನ್ನೇ ಕೇಳ್ತಾ ಇದ್ದೀನಿ. ಇನ್ನು ನಮ್ಮನ್ನೇನ್ ಮಾಡು ಅಂತೀರಾ? ಅದು ಭಾವನಾ, ನನಗೆ ಇಂಪಾರ್ಟೆಂಟ್ ವರ್ಕ್ ಇದೆ. ನಾನು ನಿನ್ನ ಹತ್ರ ಮತ್ತೆ ಮಾತಾಡ್ತೀನಿ. ಇಲ್ಲಿ ನೋಡಿ, ಅತ್ತೆ ಜೊತೆ ಏನ್ ಮಾತಾಡ್ತಿರೋ ನಂಗೆ ಗೊತ್ತಿಲ್ಲ ರೀ. ಕರೆಂಟ್ ಬರ್ಬೇಕು, ನಾನು ಅಕ್ಕ ಹಗ್ಲು ಹೊತ್ತು ನಿದ್ದೆ ಮಾಡ್ಬೇಕು. ಅದೆಲ್ಲ ಭಾವನಾ, ಈ ವಿಷಯದ ಬಗ್ಗೆ ನನಗೂ ಅಣ್ಣ ಹಿಂಗೆ ಅಮ್ಮ ಮೊದ್ಲೇ ಹೇಳಿದಾಳೆ. ಈಗ ನಾನೇನು ಅಮ್ಮಗ್ ಫೋನ್ ಮಾಡಿ ಕೇಳೋಕ್ಕಾಗಲ್ಲ. ಆದ್ರೂ ಸಾಯಂಕಾಲ ಅಮ್ಮ ಮನೆಗ್ ಬರ್ತಾಳಲ್ಲ, ಆಗ ನೀನೇ ಕೇಳು. ನಾನ್ ಕೇಳಿದ ನಂತರ ಮತ್ತೆ ನೀವೇನ್ ಮಾಡ್ತೀರಾ? ಮನೆಗೆ ಬಂದ ಮೇಲೆ ನನಗೆ ಜೋಗಳ ಹಾಡ್ತೀರಾ? ಅಬ್ಬಾ ಭಾವನಾ, ನೀನೇನಾದ್ರೂ ಅಂದ್ಕೋ, ನಿಮ್ಮ ಅತ್ತೆ ಸೊಸೆರ ಮಧ್ಯೆ ನಾನ್ ಬರಲ್ಲ. ಈ ವಿಷಯದಲ್ಲಿ ನನ್ನ ಬಿಟ್ಬಿಡು, ನಾನು ಇಡ್ತೀನಿ. ಇಲ್ಲ ಅಂದ್ರೆ ಅಮ್ಮಂಗ್ ಗೊತ್ತಿಲ್ದ ಹಾಗೆ ನಿನ್ಗೆ ಇಷ್ಟವಾದ ಐಸ್ ಕ್ರೀಮ್ ತರ್ತೀನಿ ಬಿಡು. ಭಾವನಾ ಏನೋ ಮಾತನಾಡದೆ ಫೋನ್ ಇಡುತ್ತಾಳೆ. ಇನ್ನು ಮತ್ತೊಂದು ಕಡೆ ಆನಂದ್ ಮೇಘನ ಬೀಗ ಹಾಕಿದ ಒಂದು ಮನೆ ಹತ್ರಕ್ಕೆ ಬರ್ತಾರೆ. ಮೇಘನಾ, ನಾನು ಬೀಗ ತೆಗಿಯೋ ಕೆಲಸದಲ್ಲಿರ್ತೀನಿ. ನೀನು ಸುತ್ತಮುತ್ತಲು ನೋಡ್ತಾ ಇರು. ಯಾರಾದ್ರೂ ಈ ಕಡೆ ಬರ್ತಾ ಇರೋದಾಗ್ಲಿ, ನಮ್ಮನ್ನ ಗಮನಿಸೋದು ಮಾಡ್ತಾ ಇದ್ದಾರೋ ಏನೋ ನೋಡ್ತಾ ಇರು
ಏನು ಭಯಪಡ್ಬೇಡ, ಮೊದಲೇ ಇದು ಬಿಸಿಲು ಕಾಲ, ಮೇಲಾಗಿ ಮಠ ಮಧ್ಯಾಹ್ನ 2 ಗಂಟೆ ದಾಟಿದೆ. ಈಗ ಎಲ್ರು ಹಗಲು ಹೊತ್ತು ನಿದ್ರೆನಲ್ಲಿರ್ತಾರೆ. ನೀನೇನು ಭಯಪಡ್ಬೇಡ, ಬೀಗ ತೆಗಿ. ಆನಂದ್ ಬೀಗ ತೆಗೆಯುವ ಕೆಲಸದಲ್ಲಿರ್ತಾನೆ. ಅಕ್ಕ, ಈ ಬಿಸಿ ಬೇಯಿಗೆ ಮನೇಲಿ ಹೇಗೂ ಮಲ್ಕೊಳಕ್ಕಾಗಲ್ಲ. ಆ ಬಾಗಿಲು ಮುಂದಕ್ಕೆ ಹಾಕಿ ಪಕ್ಕದ ಮನೆ ಮರದ ನೆರಳು ಬೀಳುತ್ತಲ್ಲ, ಆ ನೆರಳಲ್ಲಿ ಮಂಚ ಹಾಕೊಂಡು ಸ್ವಲ್ಪ ಹೊತ್ತು ಮಲ್ಕೊಳ್ಳೋಣ ಬಾ ಅಕ್ಕ. ಸರಿ ತಂಗಿ ಎಂದು ಇಬ್ಬರು ಹೊರಗೆ ಬಂದು ನೋಡುತ್ತಾರೆ. ಪಕ್ಕದ ಮನೆ ಮರದ ನೆರಳು ಬಾಗಿಲಲ್ಲಿ ಬೀಳ್ತಾ ಇರ್ತದೆ. ಬಾಗಿಲು ಎಳೆದು ಬೀಗ ಹಾಕದೆ ಅನಾಮಿಕ ಭಾವನ ಆ ಮರದ ನೆರಳಲ್ಲಿ ಮಂಚ ಹಾಕಿಕೊಂಡು ಮಲಗುತ್ತಾರೆ. ಇಬ್ಬರು ಮಾತನಾಡಿಕೊಳ್ಳುತ್ತಾ ನಿದ್ದೆ ಹೋಗುತ್ತಾರೆ. ಆನಂದ್ ಮೇಘನ ನಡೆದುಕೊಂಡು ಮನೆಗೆ ಹೋಗ್ತಾ ಇರ್ತಾರೆ. ಮೇಘನ, ಈಗಲೇ 2 ಮನೆಯಲ್ಲಿರುವ ಕೂಲರ್ಸ್ನ ಫ್ಯಾನ್ನ, ಒಂದು AC ನ ಕಳ್ತನ ಮಾಡಿದೀವಿ. ಇನ್ನು ಮನೆಗೆ ಹೋಗೋಣ ಬಾ. ಈಗ 3 ಆಗ್ತಾ ಇದೆಯಲ್ಲ ಮಾವ, ಮೇಲಾಗಿ ಊರಿನವರು ಒಳ್ಳೆ ಹಗಲು ನಿದ್ದೆನಲ್ಲಿದ್ದಾರೆ. ನಾಳೆ ಸಮಯ ಹೇಗಿರುತ್ತೋ ಏನೋ, ಇನ್ನೊಂದು ಮನೆ ಕೂಡ ದೋಚ್ಕೊಂಡು ಹೋಗೋಣ, ಏನಂತೀಯಾ? ಏನಂತೀನಿ, ಸರಿ ಅಂತೀನಿ. ಇಬ್ಬರು ಸೇರಿ ಮಾತನಾಡಿಕೊಳ್ಳುತ್ತಾ ಹಾಗೆ ಮುಂದಕ್ಕೆ ಹೋಗುತ್ತಾ ಇರುವಾಗ ಚಿಲಕ ಕೂಡ ಹಾಕದೆ ಬಾಗಿಲು ಮಾತ್ರ ಮುಚ್ಚಿರುವ ಶಾರದಳ ಮನೆ ಕಾಣಿಸುತ್ತೆ. ಮೇಘನ, ನಾವು ಅಂದುಕೊಂಡುತ್ತಾ ಇರುವ 3ನೇ ಮನೆ ಇದೇನೆ. ಬಾಗಿಲು ಮಾತ್ರ ಹಾಕಿದ್ದಾರೆ, ಚಿಲಕ ಹಾಕಿಲ್ಲ. ಇದೇ ಒಳ್ಳೆ ಅವಕಾಶ ಬಾ. ಅದೆಲ್ಲ ಮಾವ, ಹೊರಗಡೆಯಿಂದ ಚಿಲಕ ಹಾಕಿಲ್ಲ ಅಂದ್ರೆ ಮನೆಯೊಳಗಿದ್ದಾರೋ ಏನೋ. ನಾವು ಹೀಗೆ ಹೋಗ್ತಾನೆ ನಮ್ಮನ್ನ ಹಿಡಿದ್ರೆ ಚಾನ್ಸ್ ಕೂಡ ಇದೆ ಮೇಘನ. ಆದ್ರೂ ಅವರಿಗೆ ನಾವು ಕಳ್ರು ಅಂತ ಗೊತ್ತಿಲ್ವಲ್ಲ. ಒಂದು ವೇಳೆ ನಮ್ಮನ್ನ ಹಿಡಿದ್ರು ಕೂಡ ನಾವು ಯಾವಾಗ್ಲೂ ಹೇಳುವ ಕತೆ ನಾವ ನಾಲ್ಗೆ ಮೇಲೆ ಇರುತ್ತಲ್ಲ, ಚಕ ಚಕ ಹೇಳಿದ್ರೆ ಸರಿ ಹೋಗುತ್ತೆ. ಇನ್ನು ಹೋಗೋಣ ಬಾ ಎಂದು ಇಬ್ಬರು ಮನೆ ಮುಂದಕ್ಕೆ ಬರುತ್ತಾರೆ. ಮನೆ ಹೊರಗೆ ಮರದ ನೆರಳಲ್ಲಿ ಹಾಯಾಗಿ ಮಲಗಿಕೊಂಡ ಅನಾಮಿಕ ಭಾವನಗಳನ್ನು ನೋಡುತ್ತಾರೆ. ಅವರಿಗೆ ಭಯವಾಗಲಿಲ್ಲ. ಇಬ್ಬರು ಹಗಲು ನಿದ್ರೆಯಲ್ಲಿ ಇದ್ದಾರೆ ಎಂದು ಅರ್ಥ ಮಾಡ್ಕೋತಾರೆ. ಆನಂದ್ ಮೇಘನ ಸೇರಿ ಯಾವ ಶಬ್ದವೂ ಬಾರದ ಹಾಗೆ ಬಾಗಿಲು ತೆಗೆದುಕೊಂಡು ಮನೆಯೊಳಗೆ ಬರುತ್ತಾರೆ. ಕೂಲರ್, ಫ್ರಿಡ್ಜ್, ದೊಡ್ಡ ಟಿವಿ, ಫ್ಯಾನು ಅವರಿಗೆ ಕಾಣಿಸುತ್ತೆ. ಆನಂದ್ ಮೇಘನ ತಡ ಮಾಡಲಿಲ್ಲ. ಫ್ರಿಡ್ಜ್ ತೆಗೆದು ನೋಡ್ತಾರೆ, ಎಲ್ಲ ಖಾಲಿಯಾಗಿರುತ್ತೆ. ಆನಂದ್ ಫ್ರಿಡ್ಜ್ ಅನ್ನ ನೆತ್ತಿ ಮೇಲೆ ಇಟ್ಕೋತಾನೆ. ಮೇಘನ ಕೂಲರ್ನ ಬೆನ್ನಿಗೆ ಕಟ್ಕೋತಾಳೆ. ಇಬ್ಬರು ಮನೆಯೊಳಗಿಂದ ಹೊರಗೆ ಹೋಗ್ತಾ ಇರ್ತಾರೆ. ಆಗ್ಲೇ ಕೊಡೆ ಹಿಡಿದುಕೊಂಡು ಶಾರದಾ ಪ್ರಸಾದರು ಮನೆಗೆ ಬರ್ತಾ ಇರ್ತಾರೆ. ಅವರನ್ನು ನೋಡಿ ಗಾಬರಿ ಆಗ್ತಾರೆ. ಯಾರೇ ಅವರು? ನಮ್ಮನೆಯೊಳಗಿಂದ ಕೂಲರ್, ಫ್ರಿಡ್ಜ್ ತಗೊಂಡು ಹೋಗ್ತಾ ಇದ್ದಾರೆ. ನಂಗೆ ಮಾತ್ರ ಏನ್ ಗೊತ್ತು ಶಾರದಾ, ಹಗಲಿನಿಂದ ನಿನ್ ಜೊತೆನೆ ಇದ್ದೀನಲ್ಲ, ಕನಿಷ್ಠ ಊಟಕ್ಕೂ ಕೂಡ ನೀನು ಮನೆ ಕಳಿಸ್ಲಿಲ್ಲ. ಶಾರದಾ ಪ್ರಸಾದರು ಮನೆ ಹತ್ರಕ್ಕೆ ಬರ್ತಾರೆ. ತೆಗೆದಿರುವ ಬಾಗಿಲು, ಮನೆ ಹೊರಗೆ ಮರದ ನೆರಳಲ್ಲಿ ಹಾಯಾಗಿ ಹಗಲು ನಿದ್ದೆ ಮಾಡ್ತಾ ಇರುವ ಸೊಸೆ ಭಾವನಾ, ಅನಾಮಿಕ ಕಾಣಿಸುತ್ತಾರೆ. ಅವರನ್ನು ನಿದ್ರೆಯಿಂದ ಎಬ್ಬಿಸದೆ ಮನೆಯೊಳಗೆ ಹೋಗಿ ನೋಡ್ತಾರೆ. ಕೂಲರು, ಫ್ರಿಡ್ಜು ಇಲ್ಲ. ಹಗಲು ಕಳ್ಳರು ಮನೆಯೊಳಗೆ ಬಂದಿದ್ದಾರೆ ಎಂದು ಆಗ ಶಾರದಾ ದಂಪತಿಗಳಿಗೆ ಅರ್ಥವಾಗುತ್ತೆ. ಕೋಪದಿಂದ ನೋಡುತ್ತಾರೆ. ಬಕೆಟ್ ತುಂಬಾ ನೀರು ತಂದು ಸುರಿಯುತ್ತಾಳೆ. ಅಷ್ಟೇ, ಅನಾಮಿಕ ಭಾವನಾ ಹಗಲು ನಿದ್ದೆಯಿಂದ ಗಬಕ್ಕಂತ ಹೇಳುತ್ತಾರೆ. ಕೋಪದಿಂದ ನೋಡ್ತಾ ಇರುವ ಅತ್ತೆ ಶಾರದಾ ಕಾಣಿಸುತ್ತಾಳೆ. ಹಗಲು ನಿದ್ದೆ ಹೋಗಿದ್ದಕ್ಕೆ ನಿಮಗೆ ಕೋಪಕತ್ತೆ? ನಿನ್ನಮ್ಮನ್ ಹೊಟ್ಟೆ ಹೊಡಿಯ, ಒಂದ್ಸಲ ಮನೆಯೊಳಗೆ ಹೋಗಿ ನೋಡಿ, ಹೋಗಿ. ಅನಾಮಿಕ ಭಾವನಾ ಮನೆಯೊಳಗೆ ಹೋಗಿ ನೋಡುತ್ತಾರೆ. ಕೂಲರು, ಫ್ರಿಡ್ಜು ಕಾಣಿಸ್ಲಿಲ್ಲ. ಅವರು ಹಗಲು ನಿದ್ದೆ ಹೋಗಿದ್ದರಿಂದ ಮನೆಯೊಳಗೆ ಕಳ್ಳತನ ನಡೆದಿದೆ ಎಂದು ಅರ್ಥ ಮಾಡಿಕೊಳ್ಳುತ್ತಾರೆ. ಇನ್ನು ಶಾರದಾ ಮನೆಯೊಳಗೆ ಬರ್ತಾಳೆ. ಏನ್ ಹಗಲು ನಿದ್ದೆನೆ ಅದು? ಮತ್ತೆ ಇಷ್ಟೊಂದೇ ನಿದ್ದೆನಾ? ಮನೆಯೊಳಗೆ ಕಳ್ಳರು ಬಂದು ಕೂಲರು, ಫ್ರಿಡ್ಜು ಎತ್ಕೊಂಡು ಹೋಗುವವರೆಗೂ ನಿಮಗೆ ಇರುತ್ತಾ ನಿದ್ದೆ? ಏನ್ ಹೇಳಿದ್ರೆ ನಿಮ್ ಹಗಲು ನಿದ್ದೆ ಬಿಡ್ತೀರಾ ಹೇಳಿ? ಸೊಸೆಯರು ಏನೂ ಮಾತನಾಡಲಿಲ್ಲ. ಇದು ಬೇಸಿಗೆಗಾಲ ಅಲ್ವಾ ಶಾರದಾ, ಎಷ್ಟು ಕೆಲಸವಿದ್ರು ಹಗಲು ಹೊತ್ತು ನಿದ್ದೆ ಬರ್ತು ಬಿಡು. ಸೊಸೆ ಅಂದ್ರೆ ನೀವು ನಿಮ್ ರೂಮ್ಗೆ ಹೋಗಿ. ಅನಾಮಿಕ ಭಾವನಾ ಅವರು ರೂಮಿನೊಳಗೆ ಹೋಗುತ್ತಾರೆ. ಇದೇನು ಚೆನ್ನಾಗಿಲ್ಲ ಶಾರದಾ, ನೀನು ತಪ್ಪು ಮಾಡಿ ಸೊಸೆನ ಬೈತೀಯಾ? ಇದು ತುಂಬಾ ಚೆನ್ನಾಗಿದೆ. ನಾನೇನ್ ತಪ್ಪು ಮಾಡಿದ್ದೀನಿ? ಮನೆಯಲ್ಲಿ ಕೆಲಸವೆಲ್ಲ ಮಾಡಿದ ಮೇಲೆ ಸೊಸೆ ಅಂದ್ರೆ ಏನ್ ಮಾಡ್ತಾರೆ ಹೇಳು? ಟಿವಿ ನೋಡ್ಬೇಡ, ಕೂಲರ್ ಹಾಕೋಬೇಡ, ಫ್ರಿಡ್ಜ್ ಉಪಯೋಗಿಸ್ಬೇಡ. ಏನಾದ್ರೂ ಅಂದ್ರೆ ಬಿಸಿಲು ಕಾಲ, ಕರೆಂಟ್ ಬಿಲ್ ಹೆಚ್ಚಾಗಿ ಬರುತ್ತೆ ಅಂತ್ಯಾ. ಸೊಸೆಯರ ಹಗಲು ನಿದ್ದೆ ಮಾಡಿದ ನಷ್ಟ ನಮಗೆ ಈಗ 25,000. ಆ ಮಾತಿಗೆ ಶಾರದಾ ಮಾತನಾಡಲಿಲ್ಲ. ಗಂಡ ಪ್ರಸಾದ್ ಹೇಳಿದ್ದು ವಾಸ್ತವವಾಗಿದ್ದರಿಂದ ಶಾರದಾ ಮೌನವಾಗಿಯೇ ಇರುತ್ತಾಳೆ. ಇನ್ನು ಕತ್ತಲಾದ ನಂತರ ಹೊಲದಿಂದ ರಮೇಶ್, ಆಫೀಸ್ನಿಂದ ವಿನೋದ್ ಬರುತ್ತಾರೆ. ನಡೆದ ವಿಷಯ ತಿಳಿದುಕೊಳ್ಳುತ್ತಾರೆ. ಆದರೆ ತಾಯಿ ಶಾರದಳನ್ನು ಏನು ಅನ್ನಲಾರದೆ ಹೋಗುತ್ತಾರೆ. ಇನ್ನು ಆಗಿನಿಂದ ಶಾರದಾ ಕರೆಂಟ್ ಬಾಕ್ಸಿಗೆ ಬೀಗ ಹಾಕುವುದು ನಿಲ್ಲಿಸುತ್ತಾಳೆ. ಆ ಕಳ್ಳರ ಜೊತೆ ಸೇರಿ ಅತ್ತೆನ ನಾವು ಕೊಟ್ಟ ಏಟು ಹೇಗಿದೆ ತಂಗಿ? ಕೊಟ್ಟ ಏಟು ಸಖತ್ತಾಗಿದೆ ಅಕ್ಕ ಎಂದು ವಾರಗಿತ್ತಿಯರು ಮಾತನಾಡಿಕೊಂಡು ಹಗಲು ಹೊತ್ತು ಮನೆಯಲ್ಲಿ ಹಾಯಾಗಿ ನಿದ್ರೆ ಹೋಗುತ್ತಾ ಇರ್ತಾರೆ. ಸಾಯಂಕಾಲದ ನಂತರ ಎದ್ದು ಕೆಲಸಗಳನ್ನೆಲ್ಲ ಮಾಡಿಕೊಳ್ಳುತ್ತಾ ಹಾಯಾಗಿ ಜೀವಿಸುತ್ತಾ ಇರುತ್ತಾರೆ. ಇದು ಇಂದಿನ ಕತೆ. ಮತ್ತೊಂದು ಆಸಕ್ತಿಕರ ಕತೆ ಜೊತೆ ಮತ್ತೆ ಸೇರೋಣ. ಅಲ್ಲಿಯವರೆಗೂ ವಿರಾಮ. ನಮಸ್ತೆ. ಶಾರದಳ ಚಿಕ್ಕ ಸೊಸೆ ಭಾವನಾ
ಅಡಿಗೆ ಮಾಡಬೇಕು ಎಂದು ಕಿಚನ್ ಒಳಗೆ ಬರ್ತಾಳೆ. ಗ್ಯಾಸ್ ಆನ್ ಮಾಡ್ತಾ ಇರುವಾಗ ದೊಡ್ಡ ಸೊಸೆ ಅನಾಮಿಕಾ ಕಿಚನ್ ಒಳಗೆ ಬರ್ತಾಳೆ. ಭಾವನಾ, 1 ನಿಮಿಷ ಇರು, ಆಗಲೇ ಒಲೆನ ಬೆಳಗಿಸ್ಬೇಡ. 1 ನಿಮಿಷ ನೀರ್ಬೇಕಾ? ಯಾಕೆ ಅಕ್ಕ, ಏನಾದ್ರೂ ದುರ್ಮುಹೂರ್ತ ಇದೆಯಾ ಏನೋ? ಯಾವ ಮುಹೂರ್ತ ಇಲ್ಲ ತಂಗಿ, ನಾನು ಬರುವವರೆಗೂ ಗ್ಯಾಸ್ನ ಬೆಳಗಿಸ್ಬೇಡ. ಹೀಗೆ ಹೋಗಿ ಹಾಗೆ ತಕ್ಷಣ ಬರ್ತೀನಿ. ನಾನು ಬರುವವರೆಗೂ ಗ್ಯಾಸ್ನ ಅಂಟಿಸ್ಬೇಡ, ಆ ಸಿಲಿಂಡರ್ನ ತೆಗೆದು ಹೊರಗಿಡು ಎಂದು ಹೇಳಿ ಅನಾಮಿಕಾ ಹೊರಟು ಹೋಗುತ್ತಾಳೆ. ಭಾವನಾ ಅಯೋಮಯದಿಂದ ನೋಡ್ತಾ, ಈ ದಿನ ನಮ್ಮ ಅನಾಮಿಕಾ ಅಕ್ಕಂಗೆ ಏನಾಗಿದೆ ಅಂದುಕೊಂಡು ಸಿಲಿಂಡರ್ನ ತೆಗೆದು ಪಕ್ಕಕ್ಕಿಡುತ್ತಾಳೆ. ಅನಾಮಿಕಾ ಪೂಜಾ ಪ್ಲೇಟ್ ಜೊತೆ ಅಲ್ಲಿಗೆ ಬರ್ತಾಳೆ. ಅದರಲ್ಲಿ ಗಂಧ, ಅರಿಶಿನ, ಕುಂಕುಮ, ಆರತಿ ಬಿಲ್ಲೆಗಳು, ದೀಪಗಳು, ತೆಂಗಿನಕಾಯಿ, ಗಂಟೆ, ಅಗರಬತ್ತಿ ಇರುತ್ತೆ. ಭಾವನೆಂಗೇನು ಅರ್ಥವಾಗೋದಿಲ್ಲ. ಭಾವನಾ, ನೀನ್ ಹೋಗಿ ನಮ್ಮವರನ್ನ ಕರ್ಕೊಂಬಾ. ಅಕ್ಕ, ನೀನೇನ್ ಮಾಡ್ತಾ ಇದೀಯಾ? ನನ್ಗೇನು ಅರ್ಥವಾಗ್ತಿಲ್ಲ. ತಂಗಿ, ನಾನ್ ಹೇಳಿದ್ದು ಮಾಡು, ಆಗ ಅರ್ಥವಾಗುತ್ತೆ. ಭಾವನಾ ಏನು ಮಾತನಾಡದೆ ಕಿಚನ್ ಒಳಗಿಂದ ಹಾಲ್ಗೆ ಬರ್ತಾಳೆ. ಟಿವಿ ನೋಡ್ತಾ ಇರುವ ಅತ್ತೆ ಮಾವಂದಿರಿಗೆ, ಹಿತ್ತಲಿನಲ್ಲಿ ಮಾತನಾಡ್ಕೊಳ್ತಾ ಇರುವ ಅಣ್ಣ ತಮ್ಮಂದಿರು ರಮೇಶ್ ವಿನೋದರಿಗೆ ಹೇಳುತ್ತಾಳೆ. ತನ್ನ ರೂಮಲ್ಲಿ ಕೂತ್ಕೊಂಡು ಓದ್ಕೋತಾ ಇರುವ ನಾದಿನಿ ಮಾಲತಿಗೂ ಕೂಡ ಹೇಳ್ತಾಳೆ. ಬರ್ತಾ ಇದ್ದೀನಿ ಅತ್ತಿಗೆ, ನೀನು ಬಾ ಎಂದು ಮಾಲತಿ ಹೇಳುತ್ತಾಳೆ. ಇನ್ನು ಎಲ್ಲರೂ ಅಡುಗೆ ಮನೆಗೆ ಬರ್ತಾರೆ. ಅನಾಮಿಕಾ ಗ್ಯಾಸ್ ಸಿಲಿಂಡರ್ಗೆ ಗಂಧ ಹಚ್ಚಿ ಅರಿಶಿನ ಕುಂಕುಮ ಜೊತೆ ಕುಂಕುಮವಿಡುತ್ತಾಳೆ, ದೀಪ ಕೂಡ ಬಿಡುತ್ತಾಳೆ, ಅಗರಬತ್ತಿ ಬೆಳಗಿಸುತ್ತಾಳೆ. ಎಲ್ಲರೂ ಅಯೋಮಯದಿಂದ ನೋಡ್ತಾ ಇರ್ತಾರೆ. ಅಕ್ಕ, ಹೊಸ ಪದ್ಧತಿ ಏನು? ಏನ್ ಮಾಡ್ತಾ ಇದೆಯಾ ದೊಡ್ಡ ಸೊಸೆ? ಅತ್ತೆ, ಈ ಸಿಲಿಂಡರ್ ಇಂದಲೇ ನಮಗೆ ಟೀ, ಕಾಫಿ, ದೋಸೆ, ಅನ್ನ, ಸಾರು ಎಲ್ಲ ಬರುತ್ತೆ. ಈಗ ನಮಗೆ ಈ ಸಿಲಿಂಡರ್ ದೇವರ ಹಾಗೆ, ಅದಕ್ಕೆ ಪೂಜೆ ಮಾಡ್ತಾ ಇದ್ದೀನಿ. ನೀವೆಲ್ಲರೂ ಕೂಡ ಕೈ ಮುಕ್ಕೊಳ್ಳಿ ಎಂದು ಹೇಳುತ್ತಲೇ ಎಲ್ಲರೂ ಕೈಯನ್ನು ಜೋಡಿಸುತ್ತಾರೆ. ಓ ಗ್ಯಾಸ್ ದೇವರೇ, ನಮ್ಮ ಮೇಲೆ ಕರುಣೆ ತೋರಿಸು, ಬೇಗ ಆಗ್ಬೇಕು ಅಂತ ನೋಡದೆ ಯಾವ ಸಮಸ್ಯೆಯೂ ಬಾರದ ಹಾಗೆ ನಮ್ಮನ್ನು ಆಶೀರ್ವದಿಸ್ತಾ ಇರು ಎಂದು ಪ್ರಾರ್ಥಿಸಿ ಎಲ್ಲರನ್ನು ನೋಡುತ್ತಾಳೆ. ಎಲ್ಲರೂ ಪ್ರಾರ್ಥಿಸುತ್ತಾರೆ. ಆ ನಂತರ ಅನಾಮಿಕಾ ತೆಂಗಿನಕಾಯಿ ಹೊಡಿತಾಳೆ, ಆರತಿ ಬೆಳಗುತ್ತಾಳೆ. ಎಲ್ಲರೂ ತಗೋತಾರೆ. ಈಗ ಹೋಗಿ ಅವರವರ ಕೆಲಸ ಅವರು ಮಾಡ್ಕೊಳ್ಳಿ ಹೋಗಿ ಎಂದು ಹೇಳುತ್ತಲೇ ಅನಾಮಿಕಾ ಮಾಡಿದ ಕೆಲಸ ಹಿಡಿಸದೇ ಇದ್ದಿದ್ದರಿಂದ ಬೈಕೊಳ್ಳುತ್ತಾ ಕಿಚನ್ ಒಳಗಿಂದ ಹೊರಟು ಹೋಗುತ್ತಾರೆ. ಹಾಗೆ ಸಮಯ ಕಳೆಯುತ್ತಾ ಇರುತ್ತದೆ. ಅನಾಮಿಕಾ ಭಾವನಾ ಅಡಿಗೆ ಮಾಡ್ತಾ ಇರುವಾಗ ಗ್ಯಾಸ್ ಆಗಿ ಹೋಗುತ್ತೆ. ಅನಾಮಿಕಾ ಭಾವನಾ ಒಬ್ಬರ ಮುಖನೊಬ್ರು ನೋಡ್ಕೋತಾರೆ. ಆನು ಆಫ್ ಮಾಡಿ ನೋಡ್ತಾರೆ. ಗ್ಯಾಸ್ ಬರ್ಲೇ ಇಲ್ಲ. ಸಿಲಿಂಡರ್ ಆಗಿ ಹೋಗಿದೆ ಎಂದು ಅವರಿಗೆ ಅರ್ಥವಾಗುತ್ತೆ. ಇಬ್ಬರು ಮಾತನಾಡಿಕೊಳ್ಳುತ್ತಾ ಇರುವಾಗ ಅತ್ತೆ ಶಾರದಾ ಅಲ್ಲಿಗೆ ಬರ್ತಾಳೆ. ಸೊಸೆ ಅಂದ್ರೆ ಏನ್ ಮಾಡ್ತಾ ಇದ್ದೀರಾ? ಅಷ್ಟು ಸೀರಿಯಸ್ ಆಗಿ ಮಾತಾಡ್ತಾ ಇದ್ದೀರಾ? ಗ್ಯಾಸ್ ಆಗಿ ಹೋಗಿದೆ ಅತ್ತೆ, ಅನ್ನ ಅರ್ಧ ಬೆಂದಿದೆ, ಸಾರು ಕೂಡ ಅರ್ಧನೇ ಕುದ್ದಿದೆ. ಈಗ ಏನ್ ಮಾಡ್ಬೇಕೋ ಏನೋ ಅರ್ಥವಾಗ್ತಿಲ್ಲ. ಇನ್ನೊಂದು ಸಿಲಿಂಡರ್ ಬುಕ್ ಮಾಡು ಅಂತ ಮೊನ್ನೆ ಹೇಳಿದ್ನಲ್ಲ ಚಿಕ್ಕ ಸೊಸೆ, ಬುಕ್ ಮಾಡಿಲ್ವಾ? ಬುಕ್ ಮಾಡ್ಬೇಕು ಅಂತ ಫೋನ್ ಮಾಡ್ದೆ ಅತ್ತೆ, ಆದ್ರೆ ಈಗ ಗ್ಯಾಸ್ ಸಂಕ್ಷೇಪ ಇದೆ ಅಂತ 10 ದಿನವಾಗ್ಲಿ 15 ದಿನವಾಗ್ಲಿ ಆಮೇಲೆ ಬರುತ್ತೆ ಅಂತ ಹೇಳಿದ್ರು. ಯುದ್ಧದ ತೀವ್ರತೆ ಹೆಚ್ಚಾದ್ರೆ ಮತ್ತಷ್ಟು ದಿನ ಹಿಡಿಬಹುದು ಅಂತ ಕೂಡ ಹೇಳಿದ್ರು ಅತ್ತೆ. ಮತ್ತೆ ನನ್ಗೊಂದ್ ಮಾತು ಹೇಳ್ಬೋದಲ್ಲ ಚಿಕ್ಕ ಸೊಸೆ, ಈಗ ಸಡನ್ ಆಗಿ ಗ್ಯಾಸ್ ಆಗಿ ಹೋಯ್ತು, ಅನ್ನ ಅರ್ಧ ಬೆಂದಿದೆ, ಸಾರು ಅರ್ಧನೇ ಕುದ್ದಿದೆ, ಇನ್ನು ಏನ್ ಮಾಡ್ಬೇಕು ಅಂತ ಇಬ್ರು ನೀವು ಮಾತಾಡ್ಕೊತಾ ಇದ್ದೀರಿ. ಸರಿ ಬಿಡಿ ಅತ್ತೆ, ಈಗ ನಿಮಗೆ ನಮ್ಮ ಸಮಸ್ಯೆ ಏನು ಗೊತ್ತಾಯ್ತಲ್ಲ, ಇನ್ನು ತಡ ಮಾಡದೆ ಪರಿಹಾರವೇನು ಹೇಳಿ. ಪರಿಹಾರ ಒಂದೇ ಸೊಸೆಯೇ, ಊರಿನಲ್ಲಿ ನಮಗೆ ತಿಳಿದವರು ಬಹಳ ಜನವಿದ್ದಾರೆ. ಸುಮಾರಾಗಿ ಎಲ್ಲರ ಹತ್ತಿರ ಡಬಲ್ ಸಿಲಿಂಡರ್ ಇರುತ್ತೆ. ಹೋಗಿ ಕೇಳಿದ್ರೆ ಒಬ್ಬರಲ್ದೇ ಇದ್ರು ಇನ್ನೊಬ್ಬರಾದ್ರೂ ಕೊಡ್ತಾರೆ. ಹೋಗಿ ಕೇಳಿ ತಗೊಂಡ್ಬಂದು ಅಡಿಗೆ ಕೆಲಸ ಪೂರ್ತಿ ಮಾಡಿ. ಅತ್ತೆ, ನಾನು ಹೊಸಬಳು, ಈ ಊರಲ್ಲಿ ನಂಗೆ ಯಾರು ಸರಿಯಾಗಿ ಗೊತ್ತಿಲ್ಲ. ಅನಾಮಿಕಾ ಅಕ್ಕ ನನಗಿಂತ ಮೊದಲು ಬಂದ ಸೊಸೆಯಾಗಿದ್ರಿಂದ ಊರಿನಲ್ಲಿ ಸುಮಾರಾಗಿ ಎಲ್ರು ಗೊತ್ತೇ ಇರ್ತಾರೆ. ಅನಾಮಿಕಾ ಅಕ್ಕ ಹೋದ್ರೆ ಚೆನ್ನಾಗಿರುತ್ತೆ. ಸರಿ ಅತ್ತೆ, ನಾನು ಗ್ಯಾಸ್ಗಾಗಿ ಊರೊಳಗೆ ಹೋಗಿ ಬರ್ತೀನಿ ಎಂದು ಅನಾಮಿಕಾ ಮನೆಯಿಂದ ಹೊರಟು ತುಂಬಾ ತಿಳಿದ ಲಾವಣ್ಯಳ ಮನೆಗೆ ಬಂದು ಗ್ಯಾಸ್ ಬಗ್ಗೆ ಕೇಳುತ್ತಾಳೆ. ಲಾವಣ್ಯ ನೋ ಅಂತ ಹೇಳ್ತಾಳೆ. ನಿರಾಸೆಯಿಂದ ಲಾವಣ್ಯಳ ಮನೆಯಿಂದ ಹೊರಟು ಕಮಲಳ ಮನೆಗೆ ಬರುತ್ತಾಳೆ. ಗ್ಯಾಸ್ ಸಿಲಿಂಡರ್ ಬಗ್ಗೆ ಕಮಲಳ ಹತ್ರ ಮಾತಾಡ್ತಾಳೆ. ಕಮಲ ಕೂಡ ಇಲ್ಲ ಅಂತ ಹೇಳ್ತಾಳೆ. ಅನಾಮಿಕಾ ಹಾಗೆ ಸುಮಾರಾಗಿ ತನಗೆ ತಿಳಿದವರೆಲ್ಲರ ಹತ್ರ ಹೋಗಿ ಕೇಳುತ್ತಾಳೆ. ಯಾರ ಹತ್ರವೂ ಗ್ಯಾಸ್ ಸಿಕ್ಕಲಿಲ್ಲ. ಗ್ಯಾಸ್ಗಾಗಿ ಇಷ್ಟು ಕಷ್ಟಪಡ್ಬೇಕು ಅಂತ ನಾನು ಯಾವತ್ತೂ ಅಂದ್ಕೊಂಡಿರ್ಲಿಲ್ಲ. ಯಾರನ್ನ ಕೇಳಿದ್ರು ಯಾರು ಗ್ಯಾಸ್ ಸಿಲಿಂಡರ್ ಕೊಡ್ತಾ ಇಲ್ಲ, ಏನ್ ಮಾಡ್ಬೇಕೋ ಏನೋ ಎಂದು ಅಂದುಕೊಳ್ಳುತ್ತಾ ದುಃಖದಿಂದ ಕಾಲ ನೋವಿನಿಂದ ಮನೆಗೆ ಬರುತ್ತಾಳೆ ಅನಾಮಿಕಾ. ಭಾವನಂಗೆ ಶಾರದಂಗೆ ದಿಗಿಲು ಮುಖದಿಂದ ಬಂದ ಅನಾಮಿಕಳನ್ನು ನೋಡುತ್ತಾಳೆ. ಗ್ಯಾಸ್ ಸಿಲಿಂಡರ್ ಸಿಕ್ಕಲಿಲ್ಲ ಎಂಬ ವಿಷಯ ಅರ್ಥವಾಗುತ್ತದೆ. ದೊಡ್ಡ ಸೊಸೆ, ಈಗ ನಮ್ಮ ಅಡಿಗೆ ಪರಿಸ್ಥಿತಿ ಏನು? ಅತ್ತೆ, ತಾವು ಸುಭದ್ರಳ ಮನೆಗೆ ಹೋಗಿ ಸಿಲಿಂಡರ್ ಕೇಳ್ಬೇಕು, ತಪ್ಪೋದಿಲ್ಲ. ಮೊದಲೇ ನಂಗೂ ಸುಭದ್ರಂಗೂ ಆಗ ಬರೋದಿಲ್ಲ. ನಾನು ಹೋಗಿ ಯಾವ ಮುಖ ಇಟ್ಕೊಂಡು ಗ್ಯಾಸ್ ಸಿಲಿಂಡರ್ ಇಟ್ರೆ ಕೊಡು ಸುಭದ್ರ, ನಮ್ಮ ಸಿಲಿಂಡರ್ ಬರ್ತಲೇ ಕೊಡ್ತೀನಿ ಅಂತ ಹೇಗೆ ಹೇಳ್ತೀನಿ ಹೇಳು? ಅತ್ತೆ, ಇದೇ ಮುಖದಿಂದ ಹೋಗಿ,
ಇದೇ ಬಾಯಿಂದ ಕೇಳಿ. ಶಾರದಾ ಕೋಪದಿಂದ ನೋಡುತ್ತಾಳೆ. ಭಾವನಾ ತಲೆ ತಗ್ಗಿಸುತ್ತಾಳೆ. ಅತ್ತೆ, ತಡ ಮಾಡದೆ ಹೋಗ್ಬಿಡಿ. ಹೋಗಿ ಸುಭದ್ರ ಚಿಕ್ಕಮ್ಮ ಕೆಲ್ಸದ ಮೇಲೆ ಟೌನ್ಗೆ ಏನಾದ್ರೂ ಹೋದ್ರೆ ಸಾಯಂಕಾಲದವರೆಗೂ ಬರೋದಿಲ್ಲ. ಅಲ್ಲಿವರೆಗೂ ನಾವು ಹಸುವೆಯಿಂದಲೇ ಇರ್ಬೇಕು. ಸರಿ ಬಿಡು, ನಾನ್ ಹೋಗಿ ಕೇಳಿ ತಗೊಂಡ್ಬರ್ತೀನಿ, ತಪ್ಪಲ್ವಲ್ಲ ಮತ್ತೆ ಎಂದು ಶಾರದಾ ಮನೆಯಿಂದ ಹೊರಟು ಸುಭದ್ರಳ ಮನೆಗೆ ಬರುತ್ತಾಳೆ. ಸುಭದ್ರ ಶಾರದಳನ್ನು ನೋಡುತ್ತಾಳೆ ವ್ಯಂಗ್ಯದಿಂದ. ಏನ್ ಶಾರದಾ ಅತ್ತಿಗೆ, ದಾರಿ ತಪ್ಪಿ ನಮ್ ಮನೆಗೆ ಬಂದಿದ್ಯಾ? ದಾರಿ ತಪ್ಪಿ ಅಲ್ಲ ಸುಭದ್ರ, ನಿಮ್ ಮನೆನ ಹುಡ್ಕೊಂಡೇ ಬಂದೆ. ನನಗೆ ಗ್ಯಾಸ್ ಸಿಲಿಂಡರ್ ಬೇಕು. ನಿನ್ ಹತ್ರ ಯಾವಾಗಲೂ ಒಂದು ಗ್ಯಾಸ್ ಸಿಲಿಂಡರ್ ಇರುತ್ತಲ್ಲ? ಇದೆ ಅದ್ಕೆ, ಆದ್ರೆ ನಾನ್ ಕೊಡಲ್ಲ. ನಂದು ಕೂಡ ದೊಡ್ಡ ಕುಟುಂಬನೇ ಅಲ್ವಾ. ಮೊದಲೇ ಗ್ಯಾಸ್ ಸಂಕ್ಷೋಭ ನಡೀತಾ ಇದೆ, ಏನೇನೋ ವಾರ್ತೆ ಬರ್ತಾ ಇದೆ. ನಾನ್ ಕೊಡಲ್ಲ ಅದ್ಕೆ. ಒಂದು ಕಾಲದಲ್ಲಿ ಗ್ಯಾಸ್ಗಾಗಿ ನಮ್ಮ ಮನೆಗೆ ಬಂದಾಗ ನಾನು ಮಾಡಿದ ಕೆಟ್ಟದ್ದನ್ನು ನೆನಪಿನಲ್ಲಿ ಇಟ್ಕೊಂಡು ಮಾತಾಡ್ತಾ ಇದೆಯಾ ಸುಭದ್ರ? ಆಗ ನಡೆದಿದ್ದಕ್ಕೆ ಈಗ ಕ್ಷಮಿಸು ಅಂತ ಕೇಳ್ತೀನಿ. ಒಳ್ಳೇದು ಅದ್ಕೆ, ನಾನು ಏನು ಮನಸ್ಸಲ್ಲಿ ಇಟ್ಕೊಂಡಿಲ್ಲ ಎಂದು ಹೇಳುತ್ತಲೇ ಶಾರದಾ ನಿರಾಸೆಯಿಂದ ಮನೆಗೆ ಬರ್ತಾಳೆ. ಗ್ಯಾಸ್ ಸಿಕ್ಕಲಿಲ್ಲ ಎಂದು ಸೊಸೆಯಂದ್ರಿಗೆ ಅರ್ಥವಾಗುತ್ತೆ. ಈ ದಿನ ನಾವು ಅರ್ಧ ಬೆಂದ ಅನ್ನ ಸಾರು ತಿನ್ನೋಣ. ಕೂತ್ಕೊಳ್ಳಿ, ಎಲ್ರಿಗೂ ಬಡಿಸ್ತೀನಿ. ಹಾಗೇನು ಬೇಡ ಬಿಡು, ನಮ್ಮ ಕಾಲದಲ್ಲಿ ಇಂಥದ್ದು ಬಹಳ ಸಲ ನಡೆದಿದೆ. ಆಗ ನಾವು ಮಣ್ಣಿನ ಚುಲ್ಲ ಹಾಕೊಂಡು ಅಡಿಗೆ ಮಾಡಿದ್ವಿ ಎಂದು ಹೇಳುತ್ತಾಳೆ ಶಾರದಾ. ಅನಾಮಿಕಾ ಆಶ್ಚರ್ಯದಿಂದ, ಅತ್ತೆ, ನಿಜವಾಗಿ ಮಣ್ಣಿನ ಚುಲ್ಲ ಮೇಲೆ ಅಡಿಗೆ ಮಾಡಿದ್ರಾ ಎಂದು ಕೇಳುತ್ತಾಳೆ. ಹೌದು ಸೊಸೆ, ಈಗ ಗ್ಯಾಸ್ ಡಬಲ್ ಸಿಲಿಂಡರ್ ಇದೆ. ಆಗ ಸಿಂಗಲ್ ಅಲ್ವಾ, ಗ್ಯಾಸ್ ಆದ್ಮೇಲೆ ಬುಕ್ ಮಾಡ್ಕೋತಾ ಇದ್ವಿ. ಅದು ಯಾವಾಗ್ಲೋ ಬರ್ತಾ ಇತ್ತು, ಮತ್ತು ಅಲ್ಲಿವರೆಗೂ ಹಸುವೆಯಿಂದ ಬದುಕಲಾರವಲ್ಲಮ್ಮ. ಅದಕ್ಕೆ ಸೌದೆ ತಂದ್ಕೊಂಡು ಚುಲ್ಲ ಹಾಕ್ಬಿಟ್ಟು ಅನ್ನ ಸಾರು ಎಲ್ಲ ಮಾಡ್ಕೋತಾ ಇದ್ವಿ. ಅತ್ತೆ, ಅಕ್ಕ, ಈ ಮಣ್ಣಿನ ಚುಲ್ಲ ಅಂದ್ರೆ ಏನು? ನಿಜಕ್ಕೂ ನನಗೇನು ಅರ್ಥವಾಗ್ತಿಲ್ಲ. ಚಿಕ್ಕ ಸೊಸೆ, ಮಣ್ಣಿನ ಚುಲ್ಲ ಅಂದ್ರೆ ಮಣ್ಣಿನಿಂದ ತಯಾರು ಮಾಡಿದ ಸಾಂಪ್ರದಾಯ ಅಡಿಗೆ ಒಲೆ. ಅದೇ ಸ್ಟೌವು ಮಣ್ಣು, ಹುಲ್ಲು, ಕಲ್ಲಿದ್ದಲು ಅಥವಾ ಮಣ್ಣಿನಿಂದ ತಯಾರು ಮಾಡ್ತಾರೆ. ಸೌದೆಗಳು, ಹಸುವಿನ ಸಗಣಿ ಬೆರಣಿ, ಅದೇ ಸಗಣಿ ಒಲೆನಲ್ಲಿ ಉಪಯೋಗಿಸ್ತೀವಿ. ಕಡಿಮೆ ಖರ್ಚಿನಲ್ಲಿ ತಯಾರು ಮಾಡ್ಕೋಬಹುದು. ಗ್ಯಾಸ್ ಇಲ್ದೆ ಇದ್ರೂ ಅಡಿಗೆ ಮಾಡಬಹುದು. ಮಣ್ಣಿನ ಒಲೆ ಅಷ್ಟೇ ಅಲ್ವತ್ತೆ? ಅಷ್ಟೇ ತಂಗಿ, ಮಣ್ಣಿನ ಒಲೆ ಅಂದ್ರೆ ಈ ದಿನ ಮತ್ತೆ ನಾವು ಹಳೆ ಕಾಲಕ್ಕೆ ಹೋಗ್ಲೇಬೇಕು. ತಪ್ಪಲ್ವಲ್ಲ ತಂಗಿ? ನೀನು ಕಾಡಿಗೆ ಹೋಗಿ ಸೌದೆ ತಗೊಂಬ, ನಾನು ಹೋಗಿ ಕೆಂಪು ಮಣ್ಣು ತರ್ತೀನಿ. ಅತ್ತೆ ಒಲೆ ತಯಾರು ಮಾಡ್ತಾರೆ ಎಂದು ಹೇಳುತ್ತಾಳೆ. ಭಾವನಾ ಕೊಡಲಿ ತೆಗೆದುಕೊಂಡು ಸೌದೆಗಾಗಿ ಹೋಗುತ್ತಾಳೆ. ಅನಾಮಿಕಾ ಬುಟ್ಟಿ ತೆಗೆದುಕೊಂಡು ಮಣ್ಣಿಗಾಗಿ ಹೋಗುತ್ತಾಳೆ. ಶಾರದಾ ಮನೆ ಹತ್ರ ಸೊಸೆಯರಿಗಾಗಿ ಎದುರು ನೋಡ್ತಾ ಇರ್ತಾಳೆ. ಹಾಗೆ ಸಮಯ ಕಳೆಯುತ್ತಾ ಇರುತ್ತದೆ. ಭಾವನಾ ಸೌದೆ ತರುತ್ತಾಳೆ, ಅನಾಮಿಕಾ ಮಣ್ಣು ತರುತ್ತಾಳೆ. ಶಾರದಾ ಮಣ್ಣಿನ ಒಲೆಯನ್ನು ತಯಾರು ಮಾಡ್ತಾಳೆ. ಸೌದೆ ಇಟ್ಟು ಅಡಿಗೆ ಮಾಡಲಿಕ್ಕೆ ಶುರು ಮಾಡುತ್ತಾರೆ. ಮೊದಲಿನಲ್ಲಿ ಬಹಳ ಹೊಗೆ ಬರುತ್ತದೆ. ಅನಾಮಿಕಾ ಕಣ್ಣಿನಲ್ಲಿ ನೀರು ಬರುತ್ತೆ. ಅತ್ತೆ, ಇದು ತುಂಬಾ ಕಷ್ಟ ಅನಿಸ್ತಾ ಇದೆ. ಕಷ್ಟವಾದ್ರೂ ತಪ್ಪಲ್ಲ ಸೊಸೆ, ನೀನು ಅನ್ನ ಮಾಡು, ಭಾವನಾ ಸಾರು ಮಾಡ್ತಾಳೆ ಎಂದು ಹೇಳುತ್ತಾಳೆ. ಏನೋ ಒಂದು ತರದಿಂದ ಕಷ್ಟಪಟ್ಟು ಅನಾಮಿಕಾ ಅನ್ನ ಮಾಡುತ್ತಾಳೆ. ಭಾವನಾ ಸಾರು ಮಾಡುತ್ತಾಳೆ. ಅಡಿಗೆ ಆಗುವ ಹೊತ್ತಿಗೆ ಮೂವರು ಹೊಗೆಯಿಂದ ಕಪ್ಪಾಗಿ ಬದಲಾಗಿರುತ್ತಾರೆ. ಒಬ್ಬರನ್ನು ಒಬ್ಬರು ನೋಡಿ ನಗ್ತಾರೆ. ಇಷ್ಟರಲ್ಲಿ ಹೊರಗಿನಿಂದ ಪ್ರಸಾದ್, ರಮೇಶ್, ವಿನೋದ್ ಬರುತ್ತಾರೆ. ಅತ್ತೆ ಸೊಸೆಯರು ಮಣ್ಣಿನ ಒಲೆ ಹತ್ರ ಕೂತ್ಕೊಂಡು ಅಡಿಗೆ ಮಾಡುವುದು ನೋಡುತ್ತಾರೆ. ಕಪ್ಪಾಗಿ ಬದಲಾದ ಅತ್ತೆ ಸೊಸೆಯರನ್ನು ನೋಡಿ ನಗುತ್ತಾರೆ. ಪ್ರಸಾದ್ ಆ ಸನ್ನಿವೇಶವನ್ನು ನೋಡಿ ಬಹಳ ನಗುತ್ತಾನೆ. ಪ್ರಸಾದನಿಗೆ ಅದೆಲ್ಲ ತುಂಬಾ ಹಿಡಿಸುತ್ತೆ. ವಾರೆ ವಾ ಶಾರದಾ, ಅತ್ತೆ ಸೊಸೆಯರು ಭಲೆಯಾಗಿದ್ದೀರಾ. ಎಷ್ಟು ದಿನಕ್ಕೆ ನಮ್ಮನೆಯಲ್ಲಿ ಮಣ್ಣಿನ ಒಲೆ ಬೆಳಗ್ತಾ ಇದೆ, ನೀವೆಲ್ಲ ಕಪ್ಪಾಗಿ ಬದಲಾಗಿದ್ದೀರಾ. ಮಗು ವಿನೋದು, ಈ ಅತ್ತೆ ಸೊಸೆಯರನ್ನ ಹೀಗೆ ಫೋಟೋ ತೆಗಿ. ಇದೊಂದು ಮಧುರ ಜ್ಞಾಪಕವಾಗಿ ನೆನಪಲ್ಲಿ ಉಳಿಯುತ್ತೆ. ಸಾಕು ಮಾಡ್ರಿ ನಿಮ್ ವ್ಯಂಗ್ಯ. ಅಡಿಗೆ ಪೂರ್ತಿಯಾಗಿದೆ, ಮುಖ ತೊಳ್ಕೊಂಡ್ ಬರ್ತೀವಿ. ಅಮ್ಮ, ಒಂದ್ ಫೋಟೋ ತೆಗಿತೀನಿ, ಇಲ್ಲಿ ನೋಡಿ ಎಂದು ಹೇಳುತ್ತಾನೆ. ಕಪ್ಪನೆ ಮುಖದಿಂದ ಮಣ್ಣಿನ ಒಲೆ ಹತ್ರ ಇರುವ ಅತ್ತೆ ಸೊಸೆಯರು ವಿನೋದನ ಕಡೆ ನೋಡುತ್ತಾರೆ. ಸೆಲ್ ಫೋನ್ ನಲ್ಲಿ ಫೋಟೋ ತೆಗಿತಾನೆ ವಿನೋದ್. ಇನ್ನು ಅಡಿಗೆ ಆದ ಮೇಲೆ ಮೂವರು ಸೇರಿ ಹಿತ್ತಲಿಗೆ ಬಂದು ಮುಖ ತೊಳೆದುಕೊಳ್ಳುತ್ತಾರೆ. ಅತ್ತೆ, ಈ ದಿನ ನಮ್ಮಿಬ್ಬರಿಗೂ ಒಂದು ಪಾಠ ತಿಳಿಯಿತು. ಸೌಕರ್ಯ ಇದ್ದಾಗ ಅದರ ಬೆಲೆ ಗೊತ್ತಿಲ್ಲ, ಕಷ್ಟ ಬಂದಾಗ ಮಾತ್ರವೇ ತಿಳಿಯುತ್ತೆ. ಅತ್ತೆ, ನಿಮ್ಮ ಕಾಲದಲ್ಲಿ ನೀವೆಷ್ಟು ಕಷ್ಟಪಟ್ಟು ಮನೆನ ನೋಡ್ಕೊತಾ ಇದ್ರೋ ನಮಗೆ ಈಗ ಅರ್ಥವಾಯ್ತು. ಶಾರದಾ ಸೊಸೆಯರನ್ನು ಪ್ರೇಮದಿಂದ ನೋಡುತ್ತಾಳೆ. ಆ ದಿನದಿಂದ ಅನಾಮಿಕಾ, ಭಾವನಾ ಪ್ರತಿ ತಿಂಗಳು ಗ್ಯಾಸ್ ಮೊದಲೇ ಬುಕ್ ಮಾಡ್ಕೋತಾ ಇದ್ರು. ಹಾಗೆ ಆ ಮನೆಯಲ್ಲಿ ಗ್ಯಾಸ್ ಕಷ್ಟಗಳು ಕೂಡ ಕಡೆಗೆ ಒಂದು ಮಧುರವಾದ ಜ್ಞಾಪಕವಾಗಿ ಬದಲಾಗುತ್ತೆ.